ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ. ನಾನಿವತ್ತು ತೊಗರಿಬೇಳೆಯಿಂದ ಕರಿಗಡುಬು ಮಾಡ್ತಾ ಇದ್ದೀನಿ. ಕರಿಗಡುಬು ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋನ ನೋಡಿಕೊಂಡು ಮಾಡ್ಬೋದು ಸುಲಭವಾಗಿ. ಒಂದು ದೊಡ್ಡ ಗ್ಲಾಸಲ್ಲಿ ನಾನು ತೊಗರಿಬೇಳೆನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 4ರಿಂದ 5 ಗ್ಲಾಸು ನೀರು ಕಾಯೋದಕ್ಕೆ ಇಟ್ಟಿದ್ದೆ ನಾನು. ನೀರು ಬಿಸಿ ಆದಮೇಲೆ 1 ಗ್ಲಾಸಷ್ಟು ತೊಗರಿಬೇಳೆನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಗೆ 1 ಟೇಬಲ್ ಸ್ಪೂನು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬಟ್ಲಷ್ಟು ಮೈದಾ ಹಿಟ್ಟು, 1 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಸಣ್ಣ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಆದಮೇಲೆ ಅದು ಕಾಸಿರೋಂಥ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಈ ಥರ ಗಂಟಿಲ್ದೆ ಥರ ಹೊಡ್ಕೊಂಡು ಅದಾದಮೇಲೆ ನೀರು ಹಾಕಿ ಕಲಿಸ್ಕೊಬೇಕು. ಈ ಥರ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೆ ಕಲಿಸೋದು ತೋರಿಸಿಲ್ಲ. ಹಾಗೆ ಇನ್ನೊಂದು ಕಡೆ ಬೇಳೆ ಬೇಯೋದಕ್ಕೆ ಇಟ್ಟಿದ್ನಲ್ಲ, ಬೇಳೆ ಬೆಂದಿದೆ. ಈ ಥರ ಒಂದು 80% ಬೇಳೆ ಬೇಯಬೇಕು. ಬೇಳೆ ಬೆಂದಾದಮೇಲೆ ಅದನ್ನು ಬೇಳೆ ನೀರನ್ನು ನಾನು ಒಂದು ಕಡೆ ಬಸ್ತಿಟ್ಕೊತಾ ಇದ್ದೀನಿ. ನೋಡಿ, ಒಂದು ಕಡೆ ಬಸ್ತಾದಮೇಲೆ ಅದೇ ಅಳತೆಯಲ್ಲಿ ನಾನು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. 1/4 ಕಪ್ಪಷ್ಟು ನಾನು ಬೆಲ್ಲ ಹಾಕಿ ಈ ಥರ ಸಣ್ಣ ಸಣ್ಣದಾಗಿ ಬೆಲ್ಲನ ಕುಟ್ಟಿ ಹಾಕ್ಕೊಂಡು ಬೇಳೆದ ರಸನ ಬಸ್ಸಿಟ್ಕೊಂಡಿದ್ವಲ್ಲ ಅದಕ್ಕೆ ಬೇಳೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಸ್ವಲ್ಪ ಬಿಸಿ ಮಾಡಿದರೆ ಬೇಗನೆ ಬೆಲ್ಲ ಕರಗುತ್ತೆ. ಆವಾಗ ರುಬ್ಕೊಳೋದಕ್ಕೆ ಮಿಕ್ಸಿ ಜಾರಿಗೆ ಈಸಿ ಆಗುತ್ತೆ. ನೋಡಿ, ನಾನು ಈಗ ಕರ್ಗೋದಕ್ಕಿಟ್ಟಿದ್ದೀನಿ. ಬೆಲ್ಲ ಎಲ್ಲ ಕರಗಿದೆ ಬಿಸಿಗೆ. ಇದನ್ನ ಒಂದು 2ರಿಂದ 3 ನಿಮಿಷ ಈ ಥರ ಬಿಸಿಯಲ್ಲೇ ಪೂರ್ತಿಯಾಗಿ ಇಟ್ಕೊಂಡು ಬೆಲ್ಲ ಕರಗಿ ಆದಮೇಲೆ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ 1/4 ಗಂಟೆ ಹಾಗೆ ಬಿಟ್ಟರೆ ಆರುತ್ತೆ. ಇನ್ನೂ ಸ್ವಲ್ಪ ಬಿಸಿ ಇದೆ. ನಾನು ಅದನ್ನು ಹಾಗೆ ಹಾಕಿ ಬಿಡ್ತಾ ಇದ್ದೀನಿ. ಇದಕ್ಕೆ ನಾವು ಬೆಲ್ಲದ ರಸನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಹಾಕಿದರೆ ತೆಳುವಾದರೆ ಚೆನ್ನಾಗಿರೋದಿಲ್ಲ ಹೂರಣ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿರಬೇಕು ಹೂರಣ ರುಬ್ಕೊಳೋ ಅಂಥದ್ದನ್ನು ನೋಡಿ ಹಾಕ್ಕೊಳ್ಳಿ. ನೋಡಿ, ಅದಕ್ಕೆ ರುಬ್ಕೊಬೇಕು ನಾವು. ಹಾಗೆ ನಾನು ಮೈದಾ ಹಿಟ್ಟನ್ನು ಕಲಸಿ ಇಟ್ಟಿದ್ನಲ್ಲ, ಚಿಕ್ಕ ಚಿಕ್ಕ ಬಿಲ್ಲೆಗಳು ಮಾಡಿ ಇಟ್ಕೊಂಡು ಈ ಥರ ಉದ್ದಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಲಾಂಗ್ ಆಗುತ್ತೆ ವಿಡಿಯೋ ಅನ್ನೋದಕ್ಕೆ ನಾನು ಉದ್ದೋದೆಲ್ಲ ತೋರಿಸಿಲ್ಲ. ಹೀಗೆ ಸ್ವಲ್ಪ ಹೂರಣ ಇಟ್ಕೊಂಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ನೀರು ಇಟ್ಕೊಂಡು ಒಂದು ಕಡ್ಡಿಗೆ ಕಾಟನ್ನು ಸುತ್ತಿ ಈ ಥರ ಸುತ್ತಲೂ ಹೂರಣ ಇಟ್ಟಾದಮೇಲೆ ಎಲೆಗೆ ಸುತ್ತಲೂ ಹಚ್ಬಿಟ್ಟು ಈ ಥರ ಸೈಡಿಂದ ಪ್ರೆಸ್ ಮಾಡ್ಕೊಂಡ್ರೆ ಕರಿಗಡುಬು ರೆಡಿಯಾಗೋಗುತ್ತೆ. ತುಂಬಾ ಸುಲಭವಾಗಿ ಮಾಡ್ಬೋದು, ಕಷ್ಟ ಏನು ಅನಿಸಲ್ಲ. ಹೊಸೊಬ್ಬರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಮಾಡ್ತಾ ಇದ್ದರೆ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಬೇಕು. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೆ ಹಚ್ಚೋದೆಲ್ಲ ತೋರಿಸಿಲ್ಲ ನೀರು. ಈ ಥರ ಲಾಕ್ ಆದಮೇಲೆ ನಾನು ಎಣ್ಣೆ ಬಿಸಿಯಾಗಿ ಇಟ್ಕೊಂಡಿದ್ದೆ. ನೋಡಿ, ಇದನ್ನು ನಾವು ಇನ್ನೊಂದು ಸಲ ಪ್ರೆಸ್ ಮಾಡಿ ಎಣ್ಣೆಯೊಳಗೆ ಹಾಕಬೇಕು. ಯಾಕಂದರೆ ಎಲೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ, ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ 2 ಕಡೆ ಫ್ರೈ ಮಾಡ್ಕೊಬೇಕು ನೀಟಾಗಿ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ತೆಗಿಬೇಕು. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೆ ನಾನು ಶಾರ್ಟಲ್ಲಿ ಮಾಡಿದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಿ ಆದಮೇಲೆ ತೆಗಿತಾ ಇರೋದು ವಿಡಿಯೋ ಕೂಡ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಕರಿಗಡುಬನ್ನ ಮಾಡ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.